ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇದೇನಂತ ಹೇಳಿದ್ರೆ ಸೃಜನಗೇನು ಕ್ರಿಸ್ಮಸ್ ಹಾಲಿಡೇ ಕೊಟ್ಟಿತ್ತಲ್ರಿ, ಹಾಗಾಗಿ ಊರಿಗೆ ಹೊಂಟಿದ್ವಿ. ಅವತ್ತು ನಾನು ಮಾಡ್ಕೊಂಡಂಥದ್ದು ವಿಡಿಯೋ ಇದೆಲ್ಲ. ಅವತ್ತು ಬೆಳಿಗ್ಗೆನ ನಾವು 7 ಗಂಟೆಗದ ಟೈಮ್ ಇತ್ತು ಬಸ್ ಹೋಗೋದು. ಸೊ ಹಾಗಾಗಿ ನಾವು ಮನೇನ 6:30ಗೆ ಬಿಡಾತಿದ್ವಿ ನೋಡ್ರಿ. ಲಘುನೇ ಎದ್ದಿದ್ವಿ, ಸುಜ್ಜು ಗುಬ್ಬಿ ಎಲ್ಲರೂ ಎದ್ದಿದ್ರೆ. ಹಾಗಾಗಿ 6:30ಗೆ ಅಂದ್ರೆ ರೆಡಿಯಾಗಿ ನಾವು ಇಲ್ಲಿ ಮನೆ ಬಿಡಾತಿದ್ವಿ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ನಾವೇನು ಅಂತ ಹೇಳಿದ್ರೆ ಊರಿಂದ ನಾವು ಸೀದಾ ಮೊದಲಿಗೆ ನಾನು ಏನಂತ ಹೇಳಿದ್ರೆ ನಮ್ಮ ತವ್ರ ಮನೆಗೆ ಹೋಗ್ಬೇಕು ಅನ್ನೋದೇ ಇತ್ತು. ಹಂಗೆ ಇಟ್ಕೊಂಡೇ ಹೋಗಿದ್ವಿ. ಬಟ್ ಏನಾಯ್ತು ಹೇಳಿದ್ರೆ ನನ್ನ ತಂಗಿ ಏನು ಆಕಿನ ಗಂಡನ ಮನೆ ಐತಲ್ಲ, ಆ ಊರ ಸಮೀಪ ಹೋದ್ವಿ ನಾವಲ್ಲಿ. ಹಾಗಾಗಿ ಆಕಿ ಫೋನ್ ಹಂಗೆ ಬೈ ಮಿಸ್ಟೇಕ್ ಫೋನ್ ಮಾಡಿದ್ಲಿ, ಎಲ್ಲದಿರಿ ಬರಾತಾನೆ ಅಂತ ಹೇಳಿದ್ರೆಲ್ಲ, ಬಂದಿರೇನ ಅಂತೇಳಿ ಎಲ್ಲ ಕೇಳಕ್ಕಂಥೇಳಿ ಫೋನ್ ಮಾಡಿದ್ಲ. ಇಲ್ಲ ಹಿಂಗೆ ಇಲ್ಲೇ ದೇವಿ ಅಂತ ಹೇಳಿದ ಕೂಡಲೇ ಅಂತಂದ್ರೆ ಅವ್ರ ಊರಿಗೆ ಸಮೀಪ ಇದ್ವಲ್ಲ ನಾವು. ಹಾಗಾಗಿ ಮತ್ತು ಇಲ್ಲೇ ಬಂದಿರಿ, ಬಂದು ಹೋಗ್ರಿ ಅಂತ ಹೇಳಕತ್ಲ. ಅಪ್ಪಾಜಿ ಬಂದಿದ್ರು ನಮ್ಮನ್ನಲ್ಲಿ ಕರ್ಕೊಂಡು ಹೋಗಕ್ಕೆ. ಇಲ್ಲಿಂದ ಮನೆಯವ್ರು ಹತ್ತಿಸಿದ್ರು ಅಲ್ಲಿ ಊರಿಂದ. ಇಲ್ಲಿಂದ ಮತ್ತು ಊರಿನಂತ ಅವ್ರ ಮನೆಗೆ ಹೋಗಕ್ಕೆ ಅಂಥೇಳಿ ಅಪ್ಪಾಜಿ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಸೊ ಹಾಗಾಗಿ ಅಪ್ಪಾಜಿನ ಇದ್ರೆಲ್ಲ ಹೋಗಿ ಬರೋಣ ಅಂತ ಹೇಳಿ ಮತ್ತು ಅವ್ರ ಮನೆಗೂ ಹೋಗಿ ಬಂದು ನೋಡ್ರಿ. ಇದು ಅವ್ರ ಮನೆ ಎದುರುಗಡೆದಿದ್ದೆಲ್ಲ ಚಲೋ ರೀ. ಹಳ್ಳಿ ವಾತಾವರಣನ ಚಲೋ, ಹಳ್ಳಿ ಊರು, ಕಲ್ಗಟ್ಟಿಗೆ ಸೈಡ್ ಊರಿಂದದು. ಸೊ ಹಂಗೆ ಇಲ್ಲಿ ಎಲ್ಲ ಆಟ ಆಡಕತ್ತಿದ್ರು ನೋಡ್ರಿ, ಗುಬ್ಬಿದು ಎಲ್ಲರೂ. ಹಾಗೆಲ್ಲ ಊರ ಕಡೆ ಹೋದ್ವಿ ಅಂತಂದ್ರೆ ಸೃಜನ್ಗಂತೂ ಆಟ ಆಡೋಕೆ ಫ್ರೆಂಡ್ಸ್ ಸಿಕ್ಕಾಬಿಡ್ತಾರೆ. ಹಾಗಾಗಿ ಅವಂಗಂತೂ ಅಲ್ಲಿ ಫ್ರೆಂಡ್ಸ್ ಸಿಕ್ಕರು. ಚಲೋ ಆಟ ಆಡೋಕ್ಕಂತೂ ಶುರು ಮಾಡಿದ. ಅವ್ರನ್ನ ನೋಡಿ ಗುಬ್ಬಿನೂ ಆಟ ಆಡತ್ತಿದ್ಲ. ಮತ್ತು ಹಂಗೆ ಎಲ್ಲರಿಗೆ ಆಟ ಆಡೋರು ಸಿಕ್ಕರೆ ಸಾಕು, ಆಟ ಆಡೋದು ಒಂದಿದ್ರೂ ಸಾಕು. ಆ ರೀತಿ ಆರಾಮಾಗಿ ಅವ್ರಿಗೆ ಜಾಗನೂ ಇತ್ತು ಆಟ ಆಡೋಕೆ. ಅವ್ರು ನೋಡ್ಕೊತ ಗುಬ್ಬಿನೂ ಆಟ ಆಡತ್ತಿದ್ಲ. ಹಂಗೆ ಅವತ್ತಿನ ದಿನ ನಮ್ದು ಆ ರೀತಿಯಾಗಿತ್ತಂತಲೇ ಹೇಳ್ಬೋದು ನೋಡ್ರಿ, ಈ ರೀತಿಯಾಗಿ. ಮತ್ತು ಹಂಗೆ ಏನಾಯ್ತಂತ ಹೇಳಿದ್ರೆ ನಾವು ಅಲ್ಲೇ ಅವತ್ತೊಂದು ದಿವಸ ಇರಬೇಕಂಥೇಳಿ ಅಂದ್ಕೊಂಡಿದ್ದೆ. ಅಲ್ಲಿ ನಮ್ಮ ತಂಗಿನೂ ಇರು ಅಂಥೇಳಿ ಹೇಳತ್ತಿದ್ಲ, ನಾನು ಇರಬೇಕಂಥೇಳಿ ಅಂದ್ಕೊಂಡಿದ್ದೆ. ಆದರೆ ಅಪ್ಪಾಜಿ ಯಾಕೋ ಬೇಡ ಅಂದ್ರೆ ಅವ್ರದ್ದು ಮತ್ತು ಊರಾಗ ಬೇರೆ ಕೆಲಸ ಎಲ್ಲ ಇದ್ವು. ಹಂಗಾಗಿ ಅವ್ರು ಇರೋಕೆ ಮನ್ಸು ಮಾಡಲಿಲ್ಲ. ಅಂದರೆ ಕೆಲಸ ಇದ್ವು ಅವರು. ಮತ್ತು ನಾವು ಈಗ ಬಂದಿದ್ದೆ ನಮ್ಮ ತಂಗಿ ಮನೆಗೆ, ಆಕೆ ಗಂಡನ ಮನೆಗೆ, ಕಲ್ಗಟ್ಟಿಗೆ ಹತ್ತಿರ ಇರೋ ಊರಿದೆ, ಅಲ್ಲಿದ್ವಲ್ಲ. ಅವ್ರು ಮತ್ತು ಬೇಡ ಇರೋದು ಅಂಥೇಳಿ ಅನ್ನತ್ರ. ಹಾಗಾಗಿ ಸಂಜೆ ಮಟನೂ ಇದ್ವಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಮುಂದೆ ಅಂತ ಹೇಳಿದ್ರೆ ನಮ್ಮ ಊರಿಗೆ ಹೋದ್ವಿ ನೋಡ್ರಿ. ಇದು ನಾನು ಈ ವಿಡಿಯೋ ಏನೈತಲ್ಲ ಈಗ ನಾನು ತೋರ್ಸಾತಿದ್ದೆ, ಇದು ನೆಕ್ಸ್ಟ್ ಡೇ ಇದ್ದ ನನ್ನ ತವ್ರ ಮನೆ ಒಳಗಿಂದ ವಿಡಿಯೋ ನೋಡ್ರಿ. ಇದೆಲ್ಲ ನಾನು ಅಲ್ಲಿ ಮಾಡಿಟ್ಕೊಂಡಿದ್ದೆ. ನಾವತ್ತೇನಂತಂದ್ರೆ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳತ್ತಿದ್ದೆ ನೋಡ್ರಿ. ಇದು ಹಾಗಲಕಾಯಿ ಪಲ್ಯ ನಾನು ಯಾವಾಗೂ ನಿಮ್ಮ ಜೊತೆಗೆ ಶೇರ್ ಮಾಡಿಲ್ಲ. ಈ ರೀತಿಯಾಗಿ ನಾವು ಹಾಗಲಕಾಯಿ ಪಲ್ಯನ ಮಾಡ್ಕೊಳ್ಳತ್ತಿದ್ದೆ. ಆದ್ರೂ ಪೂರ್ತಿ ಮಾಡೋದನ್ನು ತೋರ್ಸೋಕ್ಕಾಗಲಿಲ್ಲ, ಕಟ್ಟೆಲ್ಲ ಮಾಡಿಕೊಂಡೆ. ಹಂಗನ ಮತ್ತು ಮಾಡ್ಬೇಕು ಎಲ್ಲನೂ ಪೂರ್ತಿಯಾಗಿ ತೋರಿಸ್ಕೋಬೇಕನ್ನೋಷ್ಟೊತ್ತಿಗೆ ಅಂತಂದರೆ ಗುಬ್ಬಿ ಮಲ್ಕೊಂಡಿದ್ಲು ರೀ ಆಕೆ ಅವಾಗ. ಆಮೇಲೆ ಎದ್ಲು, ಎಷ್ಟಕ್ಕತ್ತೋ ಅಷ್ಟು ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಇದೇನಂತಂದರೆ ನಂದು ತವ್ರ ಮನೆ ಒಳಗಿಂದ ವಿಡಿಯೋ ರೀ ಇದು. ಹಂಗೆ ಮತ್ತು ಬೇರೆ ಎಲ್ಲ ವಿಡಿಯೋ ನಮ್ದು ಹೊರಗೆಲ್ಲ ಯಾವ ರೀತಿ ಐತಿ ಎಲ್ಲನೂ ಅಲ್ಲಿದ್ದು ಎಲ್ಲನೂ ಆಲ್ಮೋಸ್ಟ್ ವಿಡಿಯೋ ಮಾಡಿಟ್ಕೊಂಡೇನಿ. ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಳ್ಳುವಂಥದ್ದು. ಏನಂತಂದರೆ ಹಾಗಲಕಾಯಿ ಎಲ್ಲ ಫ್ರೆಶ್ ಆಗಿದ್ವು. ಹಂಗಾಗಿ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನಾನೀಗ ಅವನ್ನೇನು ಮಾಡತ್ತೇನೆ ಅಂತ ಹೇಳಿದ್ರೆ ಚಲೋ ಹೊತ್ತಂಗೆ ತೊಳ್ಕೊಳತ್ತೇನೆ ನೋಡ್ರಿ. ತೊಳ್ಕೊಂಡು ಆದಮೇಲೆ ಅದು ಹಾಗಲಕಾಯ್ದು ಕಹಿ ಏನಿರ್ತೈತಲ್ರಿ ಅದು ಹೋಗ್ಬೇಕಂತ ಹೇಳಂತಂದ್ರೆ ಅದನ್ನು ಫಸ್ಟ್ ನಾವು ಒಂದು ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡು ಆಮೇಲೆ ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಡಬೇಕ್ರಿ ಅದನ್ನು. ಆ ಉಪ್ಪು ನೀರು ಒಳಗೆ ಇಟ್ವಿ ಅಂತಂದ್ರೆ ಕಹಿ ಹೊಕ್ಕತ್ತಂತ. ಸೊ ಹಾಗಾಗಿ ನಾನು ಇಲ್ಲಿ ಅದನ್ನು ತೊಳೆದು ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೆ ನೋಡ್ರಿ. ಆ ರೀತಿ ಮಾಡಿದರೆ ಅದ್ರದ್ದು ಕಹಿ ಎಲ್ಲ ಹೋಗುವಂಥದ್ದಂತ ಹೇಳಿದ್ರೆ, ಹಾಗಾಗಿ ನಾನು ಅದೇ ರೀತಿಯೇ ಇಲ್ಲಿ ಮಾಡ್ಕೊಳತ್ತೇನೆ ನೋಡ್ರಿ. ಇದು ನಂದು
ತವ್ರ ಮನೆ ಒಳಗಿಂದ ಕಿಚನ್ ನೋಡ್ರಿ ಇದು. ಇನ್ನೊಂದ್ಸಲ ಮತ್ತೆ ಹೋದಾಗ ಮತ್ತು ಇನ್ನೂ ಎಲ್ಲ ಪೂರ್ತಿ ಕ್ಲಿಯರಾಗಿ ಇನ್ನೂ ಎಲ್ಲ ಶೂಟ್ ಮಾಡ್ಕೊಂಬರ್ತೀನಿ. ಈಗ ನನಗಿನ್ನ ಎಷ್ಟಾಗತ್ತೋ ಅಷ್ಟು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಂಥದ್ದು ವಿಡಿಯೋ ಇದೆಲ್ಲ. ಅದಕ್ಕೆ ನಾನು ಹಾಗಲಕಾಯಿಗೆ ಉಪ್ಪೆಲ್ಲ ಹಾಕಿ ಇಟ್ಕೊಂಡೆ ರೀ. ನೀರು ಉಪ್ಪು ಅದನ್ನು ಫಸ್ಟ್ ನಾವು ತೊಳಿತೇವಲ್ಲ, ತೊಳೆದಾದ್ಮೇಲೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೊಮ್ಮೆ ತೊಳೆದು ಉಪ್ಪು ನೀರು ಒಳಗೆ ಅದನ್ನಿಟ್ರೆ ಅದ್ರದ್ದು ಕಹಿ ಕಡಿಮೆ ಆಕತಿ ಅಂತ ಪಲ್ಯ ಎಲ್ಲ ಮಾಡಿದ್ರೆ. ಹಾಗಾಗಿ ನಾನು ಉಪ್ಪು ಎಲ್ಲ ಹಾಕಿ ಇಟ್ಕೊಳತ್ತಿದ್ದೆ ರೀ. ಹಂಗೆ ಅದೆಲ್ಲ ಆದಮೇಲೆ ಅಡುಗೆ ಮಾಡ್ಕೊಳತ್ತಿದ್ನಲ್ಲ, ಈಗ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಅನ್ನಕ್ಕೆಲ್ಲ ಇಟ್ಕೊಳತ್ತಿದ್ದೆ ನೋಡ್ರಿ. ಹಂಗೆ ಈಗ ಹಾಗಲಕಾಯಿ ಪಲ್ಯ ಏನೈತಲ್ಲ ಅದಕ್ಕೆ ಅದ್ರದ್ದು ಕಹಿ ಕಡಿಮೆ ಆಗ್ಬೇಕಂದ್ರೆ ಉಪ್ಪು ನೀರಾಗ ಹೆಂಗೆ ನಾವೆಲ್ಲ ತೊಳೆದು ಇಟ್ಕೊತೇವಲ್ಲ, ಹಂಗೆ ನಾವು ಅದು ಪಲ್ಯ ಎಲ್ಲ ಮಾಡುವಾಗ ಹುಣಸೆ ಹಣ್ಣದ ರಸ ಹಾಕ್ತೇವೆ ರೀ. ಅದಕ್ಕೆ ಹುಣಸೆ ಹಣ್ಣಿಂದ ಅದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಳೆದು ಆಮೇಲೆ ಅದನ್ನು ನೆನೆಸಿಟ್ಕೊಳತ್ತೇನೆ ರೀ. ಅದು ಪಲ್ಯಕ್ಕೆಲ್ಲ ಹಾಕ್ಬೇಕಂತೇಳಿ ಅಲ್ಲೇ ಹಾಗಲಕಾಯಿಗೆ ನೀರು ಉಪ್ಪು ಹಾಕಿ ಇಟ್ಕೊಂಡಿದ್ದೆ, ಸ್ವಲ್ಪ ಕಹಿ ಕಡಿಮೆ ಆಗಲಿ ಅಂಥೇಳಿ. ಹಂಗೆ ಇಲ್ಲೇ ಪಲ್ಯ ಮಾಡುವಾಗ ನಾವು ಹುಳಿ ಹಾಕ್ಕೋತೇವೆ ರೀ. ಅದಕ್ಕೆ ಹುಣಸೆ ಹಣ್ಣಿಂದ ಹುಳಿ ಹಾಕ್ಕೊಂಡ್ರೆ ಅದ್ರದ್ದು ಕಹಿ ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿ ನಾನಿಲ್ಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳತ್ತೇನೆ ರೀ ನೀರು ಹಾಕಿ. ಈ ರೀತಿ ನಾವು ಅದಕ್ಕೆ ಹುಣಸೆ ಹಣ್ಣು ಬೆಲ್ಲ ಮೇನಾಗಿ ಅದ್ರದ್ದು ಕಹಿ ಕಡಿಮೆ ಆಗಬೇಕು ಅಂತಂದ್ರೆ ಹುಣಸೆ ಹಣ್ಣು ಆಮೇಲೆ ಬೆಲ್ಲ ಈ ರೀತಿ ನಾವು ಅದನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಅದರದ್ದು ಕಹಿ ಏನೈತಲ್ಲ, ಕಹಿ ಅಂಶ ಕಡಿಮೆ ಆಗುವಂಥದ್ದು ರೀ. ಸೊ ಹಾಗಾಗಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡೆ, ಪಲ್ಯಕ್ಕೆ ಆಮೇಲೆ ಹಾಕ್ಕೊಂಡ್ರಾತಂತ ಹೇಳಿ. ಹಂಗೆ ಈಗ ನಾನು ಮಾಡ್ಕೊಳ್ಳುವಾಗೆಲ್ಲ ಮತ್ತು ಬೆಲ್ಲ, ಉಪ್ಪು, ಖಾರ ಎಲ್ಲನೂ ಹಾಕ್ಕೊಂಡೆ ಮಾಡ್ಕೊಳ್ಳುವಂಥದ್ದು. ಹಂಗೆ ಮತ್ತು ನಾನು ಎಲ್ಲ ಅಡುಗೆ ಮಾಡ್ಕೊಳತ್ತಿದ್ದೆ ಅಲ್ರಿ, ಅನ್ನಕ್ಕೆಲ್ಲ ಇಟ್ಕೊಂಡಿದ್ದೆ. ಮತ್ತು ನಾನೇನಂತ ಹೇಳಿದ್ರೆ ಟೊಮ್ಯಾಟೋದು ಸಾರು ಮಾಡಿದ್ರಾತಂಥೇಳಿ ಟೊಮ್ಯಾಟೋದು ಸಾರೆಲ್ಲನೂ ಮಾಡ್ಕೊಳತ್ತಿದ್ದೆ ನೋಡಿರಿ ನಾನು ಈಗಲ್ಲೇ. ಹಂಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಇದ್ವಲ್ರಿ, ಅದು ಕೆಂಪು ಕಾಯಿ ನಾನು ನಿಮ್ಗೊಮ್ಮೆ ನನ್ನ ವಿಡಿಯೋದಾಗ ತೋರಿಸ್ತೀನಿ, ಹಳೆ ವಿಡಿಯೋದಾಗ. ನಮ್ಮ ಕಡೆ ಅದು ಕಾಯಿ ಎಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿದ್ವು. ಗುಬ್ಬಿದ ಸೌಂಡ್ ಹೆಂಗೆ ಬರತ್ತೈತೆ ನೋಡ್ರಿ. ಯಾಕೆ ಆಟ ಆಡತ್ತಿದ್ಲ ಸೃಜನ್ಗೆ ಒಂದು ಸ್ವಲ್ಪದ ಪಿತ್ಗಾದ್ರಿ ಅಂಥೇಳಿ ಆಗಿದ್ವು. ಹಾಗಾಗಿ ಒಂದು ಸ್ಕೂಲ್ ಬಿಡ್ಸಿತ್ತು. ಆಕಿ ಇಬ್ಬರು ಆಟ ಆಡತ್ತಾರ. ಅದಕ್ಕೆ ಅದು ಆಕಿದು ಆಟ ಆಡೋದು ಸೌಂಡ್ ಅದಕ್ಕಿದು ಗುಬ್ಬಿ ಸೌಂಡ್ ಬರತ್ತೈತೆ ನೋಡ್ರಿ, ಅದ್ರಾಗ ಮತ್ತೇನಿಲ್ಲ. ಹಂಗೆ ನಾನಿಲ್ಲೇ ಟೊಮ್ಯಾಟೋದು ಸಾರು ಮಾಡಿಕೊಂಡೆ. ಆಮೇಲೆ ಹಾಗಲಕಾಯಿ ಎಲ್ಲ ಉಪ್ಪು ನೀರೊಳಗನ ಕೈ ಹೋಗ್ಲಿ ಅಂಥೇಳಿ ಇಟ್ಕೊಂಡಿದ್ದೆ, ಉಪ್ಪು ನೀರಾಗ ಹಾಕಿ ಇಟ್ಕೊಂಡಿದ್ದೆ. ಹಂಗೆ ನಾನೀಗ ಅದು ಹಸಿಮೆಣ್ಸಿನ್ಕಾಯಿ ಎಲ್ಲ ಕೆಂಪಾಗಿತ್ತಲ್ರಿ ನಮ್ಮದು ಕಡೆ, ಆ ರೀತಿ ಕೆಂಪು ಕಾಯಿ ಎಲ್ಲ ಇತ್ತು ಅಂತಂದ್ರೆ ಅದನ್ನು ಖಾರ ಹರ್ಕೊಂಡು ಇಟ್ಕೊಳಿದ್ರಿ. ರೊಟ್ಟಿ ಒಳಗಾಗಲಿ ಈಗ ಅನ್ನಕ್ಕಾಗಲಿ ನಮ್ಗೆ ರೊಟ್ಟಿ ಇತ್ತು ಅಂತಂದ್ರೆ ಖಾರ ಆಲ್ಮೋಸ್ಟ್ ಬೇಕು. ಹಾಗಾಗಿ ಕಾಯೆಲ್ಲ ಕೆಂಪಾಗಿದ್ವಲ್ರಿ, ಚಲೋ ಇದ್ವು. ಹಾಗಾಗಿ ಅದನ್ನು ಕೆಂಪು ಖಾರ ಮಾಡ್ಕೊಂಡ್ರಾತಂಥೇಳಿ ನಾನೀಗ ಇಲ್ಲೇ ಕೆಂಪು ಖಾರನ ಮಾಡ್ಕೊಳತ್ತೇನೆ ನೋಡ್ರಿ. ಅದು ಮೆಣಸಿನ್ಕಾಯಿದ ತುಂಬೆಲ್ಲ ತೆಗೆದಿಟ್ಕೊಂಡು ಅದನ್ನು ತೊಳೆದು ಅದನ್ನು ಹುರ್ಕೊಳಕತ್ತಿದ್ದೆ ನಾನಿಲ್ಲಿ. ಮೊದಲಿಗೆ ಅದರದ್ದು ತುಂಬೆಲ್ಲ ತೆಗೆದಿಟ್ಕೊಳತ್ತೇನೆ ನೋಡ್ರಿ. ತೆಗೆದಿಟ್ಕೊಂಡು ಆಮೇಲೆ ಅದನ್ನು ತೊಳೆದು ಹುರ್ಕೊಳ್ಳುವಂಥದ್ದು. ಹುರ್ಕೊಂಡು ಆಮೇಲೆ ಅದನ್ನು ನಾನು ಕೆಂಪು ಚಟ್ನಿ ಇಲ್ಲ ಕೆಂಪು ಚಟ್ನಿ ಅಂತ ನಮ್ಮ ಕಡೆ ಅಂತ ಹೇಳಂಗಿಲ್ಲ, ನಾವು ಕೆಂಪು ಖಾರ ಅಂತ ಹೇಳ್ತೇವೆ. ಸೊ ನಾನೀಗ ಕೆಂಪು ಖಾರನ ಮಾಡ್ಕೊಳತ್ತಿದ್ದೆ. ನಿಮಗೂ ಗೊತ್ತಾಗಲಿ ಅನ್ನೋದಕ್ಕಷ್ಟ ನಾನು ಕೆಂಪು ಚಟ್ನಿ ಅಂತ ಹೇಳ್ತೀನಿ ನೋಡ್ರಿ. ಈ ರೀತಿ ಎಲ್ಲ ತಂದಿದ್ದಂಥ ಕಾಯಿ ಹಸಿಮೆಣ್ಸಿನ್ಕಾಯಿನ ಇರ್ತೈತಲ್ರಿ, ಅದು ಕೆಂಪಾಗಿತ್ತು. ಸೊ ಹಂಗಾಗಿ ಅದನ್ನು ಈಗ ನಾನು ಖಾರ ಮಾಡಿಟ್ಕೊಳ್ಳುವಂಥದ್ದು ರೊಟ್ಟಿಗೆ, ಅನ್ನಕ್ಕೆ. ನಮ್ಮ ಕಡೆ ಅಂತೂ ಖಾರ ರೊಟ್ಟಿ ಇದ್ರೆ ಸಾಕ್ರಿ ಊಟ, ಅದೇ ಒಂದು ದೊಡ್ಡ ಊಟ ಅಂತಲೇ ಹೇಳ್ಬೋದು. ಅದನ್ನು ಜಾಸ್ತಿ ಇಷ್ಟಪಡುವಂಥದ್ದು ಬಿಸಿ ಬಿಸಿ ರೊಟ್ಟಿ, ಅದ್ರಾಗ ಖಾರ ತುಪ್ಪ, ಒಂದು ಸ್ವಲ್ಪ ಪಲ್ಯ, ಅದ್ರಾಗ ಹಾಗಲಕಾಯಿ ಪಲ್ಯ ಎಲ್ಲ ಅಪ್ಪಾಜಿ ಎಲ್ಲ ಭಾಳ ಇಷ್ಟಪಡುವಂಥದ್ದು ರೀ. ಈ ರೀತಿ ಕೆಂಪು ಖಾರ ಹಾಗಲಕಾಯಿ ಪಲ್ಯ ರೊಟ್ಟಿ ಹೀಗೆಲ್ಲ ಇದ್ರೆ ಅವ್ರಿಗೆ ಭಾಳ ಇಷ್ಟ ಆಕತಿ. ಸೊ ಹಾಗಾಗಿ ಹೆಂಗೆ ಕಾಯಿ ಇತ್ತಲ್ಲ ಅದನ್ನು ಖಾರ ಮಾಡಿದ್ರಾತ, ಮತ್ತು ಹೆಂಗೋ ಹಾಗಲಕಾಯಿನೂ ಫ್ರೆಶ್ ಆಗಿದ್ವು ಅದನ್ನು ಪಲ್ಯ ಮಾಡಿದ್ರಾತ ಅಂಥೇಳಿ ಎಲ್ಲ ಮಾಡಿ ಆಮೇಲೆ ರೊಟ್ಟಿನೂ ನಾನು ಮಾಡ್ಕೊಂಡಂಥದ್ದು ನೋಡ್ರಿ. ಈ ರೀತಿಯಾಗಿ ನನ್ನ ಒಂದು ನಮ್ಮ ಮನೆಯಲ್ಲಿ ಈ ರೀತಿ ಎಲ್ಲ ಇತ್ತು. ಮೊದಲಿಗೆ ಎಲ್ಲ ಅಡುಗೆ ಮನೆ ಕಡೆ ತಲೆನ ಹಾಕ್ತಿರ್ಲಿಲ್ಲ ಅಷ್ಟು ಹೆಚ್ಚಾಗಿ. ಜಾಸ್ತಿ ಏನೋ ಒಂದು ಅನ್ನ ಮಾಡಬೇಕು ಅನ್ನೋದಿತ್ತು ಅಂತಂದು ಏನೋ ಒಂದು ಅಪರೂಪಕ್ಕೆ ಅನ್ನ ಮಾಡಿಟ್ಟು ಬಂದುಬಿಡ್ತಿದ್ವಿ. ಈಗ ನೋಡ್ರಿ ಇಷ್ಟೆಲ್ಲನೂ ಮಾಡ್ಕೊಳತ್ತೀವಿ ಅಂತಲೇ ಹೇಳ್ಬೋದು. ಹಂಗೆ ಎಲ್ಲ ಲೈಫೆಲ್ಲ ಕಲಿಸ್ತೈತೆ ರೀ, ಕಲ್ತ್ಕೋಬೇಕು, ಏನೂ ಮಾಡೋಕ್ಕಾಗಂಗಿಲ್ಲ.
ಎಲ್ಲನೂ ಅಡುಗೆ ಎಲ್ಲನೂ ನಾನು ರೆಡಿ ಮಾಡಿಟ್ಕೊಂಡೆ. ಹಂಗೆ ನಂದು ನಾನು ಅಲ್ಲಿದ್ದಾಗ ಏನೇನು ನನಗೆ ವಿಡಿಯೋ ಎಲ್ಲ ಮಾಡ್ಕೋಬೇಕಂತ ಹೇಳಿ ಅನ್ನಿಸ್ತು ಅಂಥ ಒಂದಷ್ಟು ಮೂಮೆಂಟ್ನೆಲ್ಲನೂ ನಾನು ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡೇನಿ. ಸೊ ಅದನ್ನೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಆ ಎಲ್ಲ ವಿಡಿಯೋನೂ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಾನು ಅದನ್ನೆಲ್ಲ ಅಪ್ಲೋಡ್ ಮಾಡಿದಾಗ ಅದು ನಿಮ್ಗೆ ನೋಡೋಕೆ ಸಿಗುವಂಥದ್ದು. ಸೊ ಹಾಗಾಗಿ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ನಿಮ್ಮ ಒಂದು ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್.